ಫ್ರೆಂಡ್ಸ್, ಎಲ್ಲರಿಗೂ ಜಯ ಕುಟುಂಬ ವ್ಲಾಗ್ಸ್‌ಗೆ ಸ್ವಾಗತ. ಆಸೆ ಸೀರಿಯಲ್‌ನಲ್ಲಿ ನಾಳಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಪೂರ್ತಿಯಾಗಿ ನೋಡ್ಕೊಂಡು ಬರೋಣ ಬನ್ನಿ. ಸಂಚಿಕೆಯ ಶುರುವಿನಲ್ಲಿ ಶಾಂತಿ ನಗ್ನಗ್ತಾ ಮುಂದೆ ನಿಂತ್ಕೊಂಡು ಕನಕನ್ ತಾಳಿ ಶಾಸ್ತ್ರನ ಮಾಡ್ತಿರೋದನ್ನ ನೋಡಿ ಸೂರ್ಯನ್ಗೆ ಶಾಕ್ ಆಗತ್ತೆ. ಏನ್ ನಡೀತಾ ಇದೆ ಇಲ್ಲಿ? ಸಕ್ರೆ ಯಾವತ್ತೂ ಈ ರೀತಿ ನೋಡ್ಕೊಳ್ಳೋರಲ್ವಲ್ಲ. ಇಲ್ಲಿ ಏನೋ ಸಮಥಿಂಗ್ ಫಿಶಿ ಆಗಿದೆಯಲ್ಲ ಅಂತ ಸೂರ್ಯ ಮನ್ಸಲ್ಲೇ ಅನ್ಕೋತಿರ್ತಾನೆ. ಆಗ ಮೀನಾ ಸೂರ್ಯನ ಹತ್ರ ಬಂದು, ಏನ್ರಿ ಇದು, ಅತ್ತೆ ಈ ರೀತಿ ಬದ್ಲಾಗಿದ್ದಾರೆ ಅಂತ ಆಶ್ಚರ್ಯದಿಂದ ಕೇಳ್ಬೇಕಾದ್ರೆ, ನನಗೂ ಅದೇ ಅರ್ಥ ಆಗ್ತಿಲ್ಲ ಮೀನಾ. ಆದ್ರೆ ಇವ್ರು ಎಲ್ಲೇ ಹೋದ್ರುನು ಜೊತೆಗೆ ಕಸ್ತೂರಿ ಆಂಟಿನ್ ಕರ್ಕೊಂಡ್ ಹೋಗ್ತಿದ್ದಾರೆ. ಅದು ಅಲ್ದಿರಾ ಅವ್ರ ಜೊತೆ ವಿಡಿಯೋ ಮಾಡ್ಕೊಳಕ್ ಬೇರೆ ಹೇಳ್ತಾ ಇದಾರೆ ಅಂತ ಸೂರ್ಯ ಹೇಳ್ಬೇಕಾದ್ರೆ, ಮೀನಾ ಮರಿ ಇದ್ ನಿಜವಾಗ್ಲೂ ನಮ್ಮ ಅತ್ತೆನಾ ಅಂತ ಶ್ರುತಿ ಕೇಳ್ತಿರ್ತಾಳೆ. ಡೌಟೇ ಇಲ್ಲ ಶ್ರುತಿ, ಅದು ನಮ್ಮ ಅತ್ತೆನೆ ಅಂತ ಮೀನಾ ಗಾಬರಿಯಿಂದ ಹೇಳ್ಬೇಕಾದ್ರೆ, ಇಲ್ಲ ನನಗೇನೋ ಈ ಅನಿಯನ್ನಲ್ಲಿ ಮಲ್ಟಿಪಲ್ ಡಿಸಾರ್ಡರ್ ಬಂದು ಆಡ್ತಿರ್ತಾರಲ್ಲ ಹೀರೋ, ಅದೇ ರೀತಿ ಅತ್ತೆ ಆಡ್ತಿದ್ದಾರೆ ಅಂತ ಅನ್ನಿಸ್ತಿದೆ ಮೀನಾ. ಯಾವಾಗ ಯಾವ ತರ ಬದ್ಲಾಗ್ತಾರೋ ಒಂದು ಅರ್ಥ ಆಗ್ತಿಲ್ಲ ಅಂತ ಶ್ರುತಿ ಕನ್ಫ್ಯೂಸ್ ಅಲ್ಲಿ ಹೇಳ್ತಿರ್ತಾಳೆ. ಮತ್ತೆ ಶಾಂತಿ ಈ ಕಡೆ ಹೂ ಕಟ್ಟೋ ಅಕ್ಕಂದ್ರಿಗಳಿಗೆಲ್ಲ ಸ್ವೀಟ್ ಕೊಡ್ತಾ ಇರ್ಬೇಕಾದ್ರೆ ಅವ್ರಿಗಂತೂ ಇವ್ರು ಯಾಕೆ ಈ ರೀತಿ ಆಡ್ತಿದಾರೆ ಅಂತ ಗೊತ್ತಾಗ್ದೆ ತಲೆ ಕೆರ್ಕೋತಾ ಇರ್ತಾರೆ. ಏ ಕಸ್ತೂರಿ, ಎಲ್ಲ ರೆಕಾರ್ಡ್ ಮಾಡ್ಕೊಂಡೇನೆ ಅಂತ ಶಾಂತಿ ಕೇಳ್ಬೇಕಾದ್ರೆ, ಏ ಹೋಗೆ, ನನ್ನನ್ನಂತೂ ವಿಡಿಯೋಗ್ರಾಫರ್ ಆಗಿ ಮಾಡಿಟ್ಕೊಂಡ್ಬಿಟ್ಟಿದ್ಯಾ ನೀನು ಅಂತ ಕಸ್ತೂರಿ ಅವ್ರು ಹೇಳ್ತಿರ್ತಾರೆ. ಈ ಕಡೆ ರಾಜೇಶ್ವರಿ ಅವರು ಕುಸುಮ ಅವ್ರ ಹತ್ರ ಮಾತಾಡ್ಬೇಕಾದ್ರೆ, ಪರವಾಗಿಲ್ಲ ಬೀಗ್ರೆ, ನಿಮ್ ದೊಡ್ಡ ಬೀಗ್ರು ಎಲ್ರ ಜೊತೆನೂ ಎಷ್ಟು ಪ್ರೀತಿಯಿಂದ ಮಾತಾಡ್ತಿದ್ದಾರೆ, ಇವ್ರಿಷ್ಟು ಒಳ್ಳೆಯವರು ಅಂತ ನನ್ಗೆ ಗೊತ್ತೇ ಇರ್ಲಿಲ್ಲ ಅಂತ ಹೊಗಳ್ಬೇಕಾದ್ರೆ, ಹೌದು ಬೀಗ್ರೆ, ಅವರೇ ತಾವಾಗಿ ಫಂಕ್ಷನ್ ಬರ್ತೀನಿ ಅಂತ ಹೇಳಿ ಬಂದಿರೋದು. ಅವ್ರ ಮಾತು ಸ್ವಲ್ಪ ಗಡ್ಸಿರ್ಬೋದೇನ, ಆದ್ರೆ ಅವ್ರ ಮನ್ಸು ತುಂಬಾ ಒಳ್ಳೇದು ಗೊತ್ತಾ ಅಂತ ಕುಸುಮ ಅವರು ರಾಜೇಶ್ವರಿ ಅವ್ರ ಹತ್ರ ಶಾಂತಿ ಬಗ್ಗೆ ಹೊಗಳ್ತಿರ್ತಾರೆ. ನೋಡ್ರಿ, ಅತ್ತೆ ಯಾವ್ದಕ್ಕೋಸ್ಕರ ಬಂದಿದ್ದಾರೆ ಅಂತ ಗೊತ್ತಿಲ್ಲ, ಆದ್ರೆ ನಮ್ಮನೆ ಫಂಕ್ಷನ್ಗೆ ಅವರು ಇಷ್ಟೊಂದು ಖುಷಿಯಾಗಿ ಓಡಾಡ್ಕೊಂಡು ಮಾಡ್ತಾ ಇರೋದನ್ನ ನೋಡಿದ್ರೆ ನಂಗೆ ತುಂಬಾನೇ ಖುಷಿ ಆಗ್ತಿದೆ ಅಂತ ಮೀನಾ ಹೇಳ್ತಿರ್ತಾಳೆ. ಆದ್ರೆ ಇದ್ರ ಹಿಂದೆಗಡೆ ಏನೋ ಇದೆ ಕಣಮ್ಮ, ಅದೇನು ಅಂತ ಗೊತ್ತಾಗ್ತಿಲ್ಲ ಅಂತ ಸೂರ್ಯ ಹೇಳ್ಬೇಕಾದ್ರೆ, ಎಸ್ ಸೂರ್ಯ, ಸಮಥಿಂಗ್ ಇಸ್ ಫಿಶಿ ಅಂತ ಶ್ರುತಿ ಹೇಳ್ತಿರ್ತಾಳೆ. ಎಸ್ ಎಸ್, ಫಿಶಿ ಫಿಶಿ ಅಂತ ಸೂರ್ಯನು ಹೇಳ್ತಿರ್ತಾನೆ. ಸರಿ, ನಾವಿನ್ ಬರ್ತೀವಿ, ನಮ್ಗೆ ಟೈಮ್ ಆಯ್ತು ಅಂತ ಹೇಳಿ ಶಾಂತಿ ಮತ್ತೆ ಕಸ್ತೂರಿ ಇಬ್ರು ಹೋಗ್ಬೇಕಾದ್ರೆ ಅಷ್ಟ್ರಲ್ಲಿ ಹೂ ಕಟ್ಟೋ ಅಕ್ಕಂದ್ರು ಬಂದು ಶಾಂತಿನ ಮಾತಾಡ್ಸೋದಕ್ಕೆ ಬರ್ತಾರೆ. ಅಮ್ಮ ಹೋಗ್ತಾ ಇದ್ದೀರಾ ಅಂತ ಕೇಳ್ಬೇಕಾದ್ರೆ ಶಾಂತಿ ಇವ್ರನ್ನೆಲ್ರನ್ನು ಮುಖ ಸಿಲ್ರಿಸ್ಕೊಂಡೇ ನೋಡ್ತಿರ್ತಾಳೆ. ತುಂಬಾ ಖುಷಿ ಆಯ್ತಮ್ಮ ನೀವು ಬಂದಿದ್ದು, ಅವಾಗವಾಗ ನಮ್ಮ ಅಂಗಡಿ ಹತ್ರನೂ ಬನ್ನಿ ಅಂತ ಹೂ ಕಟ್ಟೋ ಅಕ್ಕಂದ್ರು ಹೇಳ್ಬೇಕಾದ್ರೆ, ನಾನ್ ಯಾಕೆ ನಿಮ್ಮ ಅಂಗಡಿ ಹತ್ರ ಬರ್ಬೇಕು, ನಾನೇನ್ ಹೂ ಕಟ್ಟೋಳ, ನಂಗೇನ್ ಮಾಡಕ್ ಕೆಲ್ಸ ಇಲ್ವಾ, ಹೋಗಮ್ಮ ಸುಮ್ನೆ ಅಂತ ಹೇಳ್ಕೊಂಡು ಶಾಂತಿ ಆಟೋ ಹೊತ್ಕೊಂಡು ಅಲ್ಲಿಂದ ಹೋಗ್ತಾಳೆ. ಇದನ್ನ ಶ್ರುತಿ ಗಮನಿಸ್ತಿರ್ತಾಳೆ. ಮತ್ತೆ ಅತ್ತೆ ಅನಿಯನ್ ಆಗೋಗ್ಬಿಟ್ರು ಅಂತ ಶ್ರುತಿ ಮನ್ಸಲ್ಲೇ ಅನ್ಕೋತಿರ್ತಾಳೆ. ಸೂರ್ಯ ಕನಕನ ಹತ್ರ ಮಾತಾಡ್ಬೇಕಾದ್ರೆ ಫೋಟೋ ನೋಡಿ, ಪರವಾಗಿಲ್ಲ, ಜೋಡಿ ಚೆನ್ನಾಗೇ ಕಾಣಿಸುತ್ತೆ ಫೋಟೋದಲ್ಲಿ, ಆದ್ರೂ ನೀನ್ ಹಠ ಇಲ್ಲಿವರೆಗೂ ಕರ್ಕೊಂಡ್ ಬಂತಲ್ಲ, ಪರವಾಗಿಲ್ಲ, ನೀನ್ ಚೆನ್ನಾಗಿದ್ರೆ ಅಷ್ಟು ಸಾಕು ಅಂತ ಸೂರ್ಯ ಹೇಳ್ಬೇಕಾದ್ರೆ ಅಷ್ಟ್ರಲ್ಲಿ ಅಲ್ಲಿಗೆ ಅರುಣ್ ಬರ್ತಾನೆ. ಮಾವ, ನಿಮ್ಗೆ ನನ್ ಮೇಲೆ ಕೋಪ ಇದೆಯಾ ಅಂತ ಕನಕ ಕೇಳ್ಬೇಕಾದ್ರೆ, ಆಹಾಹಾ, ಅಕ್ಕ ತಂಗಿ ಇಬ್ರುನು ನೈಸಾಗಿ ಮಾತಾಡೋದನ್ನ ಚೆನ್ನಾಗ್ ಕಲ್ತ್ಬಿಟ್ಟಿದೀರಾ, ಮಾಡೋದೆಲ್ಲ ಮಾಡ್ಬಿಟ್ಟು ಏನು ಮಾಡ್ದಿರೋರು ಪಾಪದವ್ರ ತರ ಮುಖ ಮಾಡ್ಕೊಂಡ್ ಇಟ್ಕೊಂಡಿರ್ತೀರಾ ಅಂತ ಸೂರ್ಯ ಹೇಳ್ಬೇಕಾದ್ರೆ, ಅದು ಹಾಗಲ್ಲ ಬಾವ, ಸುಮ್ನೆ ನೀವು ನನ್ನನ್ನ ರೇಗಿಸ್ತಿದೀರಾ ಅಂತ ಕನಕ ಹೇಳ್ತಾ ನಗ್ಬೇಕಾದ್ರೆ ಇದನ್ನ ನೋಡಿ ಅರುಣ್ಗೆ ಕೋಪ ಬರ್ತಿರತ್ತೆ. ಕನಕ ಬಾಯಿಲಿ ಅಂತ ಅರುಣ್ ಕರಿಬೇಕಾದ್ರೆ ಕನಕ ಕಿವಿಗ್ ಹಾಕೊಳ್ದೆ ಸೂರ್ಯನ್ ಜೊತೆನೆ ಮಾತಾಡ್ತಾ ನಗ್ತಿರ್ತಾಳೆ. ಇದನ್ನ ಮೀನಾ ಗಮನಿಸ್ತಾಳೆ. ಅರುಣ್ ಕೋಪದಿಂದ ಕನಕನ್ನ ಗುರಾಯಿಸ್ತಾ ಇರೋದನ್ನ ನೋಡ್ಬೇಕಾದ್ರೆ ಮೀನಿಂಗೆ ಅದು ಬೇಜಾರಾಗ್ತಿರತ್ತೆ. ಆದ್ರೂ ಬಾವ, ನೀವ್ ಆಕ್ಟಿಂಗ್ ಮಾಡೋದ್ರಲ್ಲಿ ಸೂಪರು ಅಂತ ಕನಕ ಹೇಳ್ಬೇಕಾದ್ರೆ, ಆಕ್ಟಿಂಗ, ಸುಮ್ನೆರಮ್ಮ, ನಾನ್ ಯಾವ ಆಕ್ಟ್ ಮಾಡಿದೀನಿ ಅಂತ ಸೂರ್ಯ ಹೇಳ್ತಿರ್ತಾನೆ. ಮತ್ತಿನೇನ್ ಬಾವ, ಯಮುನ್ ವೇಷ ಹಾಕೊಂಡು ನೀವು ಆಕ್ಟಿಂಗ್ ಮಾಡಿದಿರಲ್ಲ, ತುಂಬಾ ಚೆನ್ನಾಗಿತ್ತು ಬಾವ, ಆದ್ರೂ ನೀವು ಯಮುನ್ ವೇಷ ಹಾಕ್ತೇ ಇದ್ರುನು ತುಂಬಾನೇ ಕೋಪದಿಂದ ನೋಡಿದ್ರೆ ನಮ್ಗೆ ಭಯ ಆಗುತ್ತಪ್ಪ ಅಂತ ಕನಕ ಹೇಳ್ಬೇಕಾದ್ರೆ ಸೂರ್ಯ ಅದನ್ನ ಕೇಳಿ ನಗ್ತಿರ್ತಾನೆ. ಆಗ ಅರುಣ್ ಇನ್ನೊಂದ್ಸಲಿ ಕನಕ ಬಾಯಿಲಿ ಅಂತ ಕರೆದಾಗ ಕನಕ ಬಂದೆ ಒಂದ್ ನಿಮಿಷ ಬಾವ ಅಂತ ಹೇಳಿ ಅರುಣ್ ಹತ್ರ ಹೋಗ್ತಾಳೆ. ಕನಕ, ನೀನ್ ಬೆಳಗ್ಗೆಯಿಂದ ಏನು ತಿಂದಿಲ್ಲ, ತಗೋ ಜಾಮೂನ್ ತಿನ್ನು ಅಂತ ಅರುಣ್ ಕೊಡ್ಬೇಕಾದ್ರೆ, ಕೊಡಿ ಅಂತ ಹೇಳಿ ಕನಕ ಆ ಜಾಮೂನ್ನ ತಗೊಂಡ್ ಬಂದು ಸೂರ್ಯನ್ಗೆ ಕೊಡ್ತಾಳೆ. ಇದನ್ನ ನೋಡಿ ಅರುಣ್ಗೆ ಕೋಪ ಬರುತ್ತೆ. ಅದನ್ನ ಮೀನನು ಗಮನಿಸ್ತಾಳೆ. ಆಗ ಸೂರ್ಯ ಕೃಷ್ಣ ಹತ್ರ ಕರೆದು, ಇವನ್ ಕೊಡು, ಇವನ್ಗೆ ಸ್ವೀಟ್ ಅಂದ್ರೆ ತುಂಬಾ ಇಷ್ಟ ಅಂತ ಹೇಳಿದಾಗ ಜಾಮೂನ್ನ ಕನಕ ಕೃಷ್ಗೆ ಕೊಡ್ತಾಳೆ. ಕನಕ, ನೀನ್ ಹತ್ರ ಒಂದ್ ಫೈಲ್ ಕೊಟ್ಟಿದ್ನಲ್ಲ, ಅದನ್ನ ತಗೊಂಡ್ ಬಾ ಅಂತ ಅರುಣ್ ಹೇಳ್ದಾಗ, ಸರಿ ತರ್ತೀನಿರಿ ಅಂತ ಕನಕ ರೂಮ್ ಒಳಗಡೆ ಹೋಗ್ತಾಳೆ. ಆಗ ಕೋಪದಿಂದ ಅರುಣ್ ರೂಮ್ ಡೋರ್ನ ಕ್ಲೋಸ್ ಮಾಡ್ತಾನೆ. ಆಗ ಇದು ಸೂರ್ಯನ್ಗೆ ಅರ್ಥ ಆಗತ್ತೆ. ಆಗ ಸೂರ್ಯ ಮೀನಿನ ಹತ್ರ ಬಂದು, ಏನ್ ಮೀನಾ, ಎಲ್ಲ ನೋಡ್ದ್ಯಾ ಅಂತ ಕೇಳ್ತಾನೆ. ನೋಡ್ತಾ ಇದೀನ್ರಿ, ನನ್ಗೆಲ್ಲ ಅರ್ಥ ಆಗ್ತಿದೆ, ನೀವೇನು ಕೋಪ ಮಾಡ್ಕೋಬೇಡಿ, ನಾವೀಗ ಇಲ್ಲಿಂದ ಹೊರಟೋಗೋಣ ಅಂತ ಮೀನಾ ಹೇಳ್ಬೇಕಾದ್ರೆ, ಅಯ್ಯೋ, ನಾನ್ ಯಾಕಮ್ಮ ಕೋಪ ಮಾಡ್ಕೊಳ್ಳಿ, ಅದೆಲ್ಲ ಮದ್ವೆಗ್ ಮುಂಚೆ ಇತ್ತು, ಈಗ ಕನಕ ಚೆನ್ನಾಗಿದ್ರೆ ಅಷ್ಟು ಸಾಕು ನನ್ಗೆ, ನಾನು ಹೊರಗಡೆನಾಗೆ ಇದ್ಬಿಡ್ತೀನಿ ಅಂತ ಸೂರ್ಯ ಹೇಳ್ತಿರ್ತಾನೆ. ಮೀನಾ ಸೂರ್ಯನ ನೋಡ್ಬೇಕಾದ್ರೆ
ಸರಿ ನೀನೊಂದ್ ಕೆಲ್ಸ ಮಾಡಮ್ಮ. ನೀನ್ ಇಲ್ಲೇ ಇದ್ದು ಇಲ್ಲೆಲ್ಲ ಕೆಲ್ಸನೂ ನೋಡ್ಕೊ. ನಾನು ಕೃಷ್ಣ ಕರ್ಕೊಂಡು ಐಸ್ ಕೊಡೋದಕ್ಕೆ ಅಂತ ಹೋಗ್ತೀನಿ. ನೀನು ಮತ್ತೆ ಮೈಕು ಇಬ್ರು ಎಲ್ಲ ಮುಗಿಸ್ಕೊಂಡು ಡೈರೆಕ್ಟ್ ಆಗಿ ಮನೆಗ್ ಬಂದ್ಬಿಡಿ ಅಂತ ಹೇಳಿ ಸೂರ್ಯ ಕೃಷ್ಣ ಕರ್ಕೊಂಡು ಅಲ್ಲಿಂದ ಹೊರಡ್ತಾನೆ. ಈ ಕಡೆ ಸೂರ್ಯ ಹೇಳ್ದಂಗೆ ಕ್ರಿಶ್ಗೆ ಐಸ್ ಕ್ರೀಮ್ ಕೊಡಿಸ್ತಾ ತಿನ್ನು ಅಂತ ಹೇಳ್ಬೇಕಾದ್ರೆ, ಅಂಕಲ್ ತುಂಬಾ ಚೆನ್ನಾಗಿದೆ ನೀವು ತಿನ್ನಿ ಅಂತ ಕ್ರಿಶ್ ಹೇಳ್ತಾನೆ. ನಮ್ಗಿದೆಲ್ಲ ಸೆಟ್ ಆಗಲ್ಲ ಕ್ರಿಶ್. ನಾವ್ ಚಿಕ್ಕ ಹುಡುಗ್ರು ಇರ್ಬೇಕಾದ್ರೆ ಹಾಲೈಸು ಅಂತ ಎಲ್ಲ ಇತ್ತು. ಅದೆಷ್ಟು ಚೆನ್ನಾಗಿರ್ತಿತ್ತು ಗೊತ್ತಾ ಅಂತ ಸೂರ್ಯ ಹೇಳ್ಬೇಕಾದ್ರೆ, ಏನೋ ಹಾಲೈಸ ಏನ್ ಅಂಕಲ್ ಹಂಗಂದ್ರೆ ಅಂತ ಕ್ರಿಶ್ ಕೇಳ್ತಾನೆ. ಅದೇನ್ ಗೊತ್ತಾ ಕ್ರಿಶು, ನಮ್ಮ ಅಜ್ಜಿ ಮನೇಲಿ ನಾನು ಊರಲ್ಲಿ ಇರ್ಬೇಕಾದ್ರೆ ಅವಾಗ ಡಬ್ಬಿಗಳಲ್ಲಿ ಐಸ್ನ ಎತ್ಕೊಂಡ್ ಬರೋರು. ಅದ್ರಲ್ಲಿ ಕಡ್ಡಿ ಐಸು, ಹಾಲ್ ಐಸು, ಕುಲ್ಫಿ ಹಂಗೆಲ್ಲ ಇರೋದು ಗೊತ್ತಾ, ಎಷ್ಟು ಚೆನ್ನಾಗಿರ್ತಿತ್ತು ಗೊತ್ತಾ ಅಂತ ಸೂರ್ಯ ಹೇಳ್ಬೇಕಾದ್ರೆ, ಅಂಕಲ್ ಅದೆಲ್ಲ ಅವಾಗ, ಇವಾಗಲ್ಲ, ಇವಾಗ ಈ ಐಸೇ ಸೂಪರು, ತಿನ್ನಿ ಅಂಕಲ್ ಅಂತ ಕ್ರಿಶ್ ಹೇಳ್ಬೇಕಾದ್ರೆ, ಬೇಡ ಕ್ರಿಶ್, ನಾನು ಅಲ್ಲಿ ಇಲ್ಲಿ ಹೋಗ್ತಿರ್ತೀನ, ಎಲ್ಲಾ ನೀರು ಕುಡಿತಾ ಇರ್ತೀನಿ, ಆದ್ಮೇಲೆ ಇದನ್ನೇನಾದ್ರು ತಿನ್ಬಿಟ್ರೆ ನನ್ ಗಂಟ್ಲು ಕೆಟ್ಟೋಗ್ಬಿಡುತ್ತೆ, ಅದಕ್ಕೆ ಬೇಡ ನೀನೇ ತಿನ್ನು ಅಂತ ಸೂರ್ಯ ಹೇಳ್ತಿರ್ತಾನೆ. ಅಷ್ಟ್ರಲ್ಲಿ ಅಲ್ಲೇ ಹೋಗ್ತಿರೋ ದಿನೇಶ ಇವ್ರಿಬ್ರನ್ನು ನೋಡ್ಬಿಡ್ತಾನೆ. ಇವನು ರೋಹಿಣಿ ಮಗ ಕ್ರಿಶ್ ಅಲ್ವಾ, ಸೂರ್ಯನ್ ಜೊತೆ ಮಾಡ್ತಾ ಇರ್ತಾನೆ. ರೋಹಿಣಿ ಹತ್ರ ದುಡ್ಡು ಕಿತ್ಕೊಳ್ಳೋದಕ್ಕೆ ಇದೇ ಸರಿಯಾದ ಟೈಮು ಅಂತ ಹೇಳಿ ದಿನೇಶ ರೋಹಿಣಿಗೆ ಕಾಲ್ ಮಾಡ್ತಾನೆ. ಈ ಕಡೆ ದಿನೇಶ ಬೇಕು ಬೇಕು ಅಂತಾನೆ ರೋಹಿಣಿಗೆ ವಿಡಿಯೋ ಕಾಲ್ನ ಮಾಡ್ತಾನೆ ಇರ್ತಾನೆ. ರೋಹಿಣಿ ಶೋರೂಮ್ ಅಲ್ಲಿ ಇರೋದ್ರಿಂದ ಅವಳು ಕಾಲ್ ರಿಸೀವ್ ಮಾಡಕ್ಕಾಗ್ದೆ ಒದ್ದಾಡ್ತಿರ್ತಾಳೆ. ಇವನು ಹೀಗೆ ಬಿಟ್ರೆ ಮಾಡ್ತಾನೆ ಇರ್ತಾನೆ ಅಂತ ಹೇಳಿ ಒಂದ್ ಮೂಲೆಯಲ್ಲಿ ಹೋಗಿ ನಿಂತ್ಕೊಂಡು ಕಾಲ್ನ ರಿಸೀವ್ ಮಾಡ್ತಾಳೆ. ಯಾಕ್ ಪದೇ ಪದೇ ನೀನ್ ನನ್ಗೆ ವಿಡಿಯೋ ಕಾಲ್ ಮಾಡ್ತಿದ್ಯಾ, ಏನಿವಾಗ ನಿಂದು ಅಂತ ರೋಹಿಣಿ ಕೋಪದಿಂದ ಕೇಳ್ಬೇಕಾದ್ರೆ, ಇವಾಗ ನಾನ್ ನಿನ್ಗೆ ಒಂದು ಲೈವ್ ಟೆಲಿಕಾಸ್ಟ್ ತೋರಿಸ್ತೀನಿ ಕಲ್ಯಾಣಿ, ನೀನ್ ಇದನ್ನ ನೋಡ್ಲೇಬೇಕು ಅಂತ ದಿನೇಶ ಹೇಳ್ಬೇಕಾದ್ರೆ, ಏನ್ ಬೊಗಳ್ತಾ ಇದ್ಯಾ ಅಂತ ಕಲ್ಯಾಣಿ ಹೇಳ್ತಾಳೆ. ಅಯ್ಯೋ ನಾನೇನು ಬೊಗಳ್ತಿಲ್ಲ ಕಲ್ಯಾಣಿ, ಇಲ್ಲಿ ಫ್ಯಾಮಿಲಿ ಒಂದು ಪಿಕ್ಚರ್ ನಡೀತಾ ಇದೆ, ಅದನ್ನ ತೋರಿಸ್ತೀನಿ ನೋಡು ಒಂದ್ಸಲಿ. ಒಂದು ಚಿಕ್ಕ ಹುಡುಗ ಮತ್ತೆ ಒಂದ್ ಚಿಕ್ಕಪ್ಪ ಇಬ್ರು ಕುತ್ಕೊಂಡು ಐಸ್ ತಿಂತಾ ಇದಾರೆ, ನೋಡ್ತೀಯಾ ಅಂತ ಹೇಳಿ ದಿನೇಶ ಸೂರ್ಯ ಮತ್ತೆ ಕ್ರಿಶ್ ಇಬ್ರು ಕುತ್ಕೊಂಡ್ ಮಾತಾಡ್ತಿರೋದನ್ನ, ಐಸ್ ತಿಂತಿರೋದನ್ನ ತೋರಿಸ್ತಾನೆ. ಅದನ್ನ ನೋಡಿ ರೋಹಿಣಿಗೆ ಶಾಕ್ ಆಗತ್ತೆ. ನೋಡಿದ್ಯಾ, ಈಗ ನಾನು ಡೈರೆಕ್ಟ್ ಆಗಿ ಹೋಗಿ ಸೂರ್ಯನ ಹತ್ರ ಎಲ್ಲಾ ವಿಷಯನೂ ಹೇಳ್ಬಿಡ್ಲಾ ಅಂತ ದಿನೇಶ ಹೆದರಿಸ್ಬೇಕಾದ್ರೆ, ನೋಡು ನೀನ್ ಈ ರೀತಿ ಎಲ್ಲ ಮಾತಾಡಿ ನನ್ಗೆ ಟಾರ್ಚರ್ ಕೊಡ್ಬೇಡ, ಈಗ ನಿನ್ಗೆ ಏನ್ ಬೇಕು ಹೇಳು ಅಂತ ರೋಹಿಣಿ ಕೇಳ್ಬೇಕಾದ್ರೆ, ಪರವಾಗಿಲ್ವೇ ಡೈರೆಕ್ಟ್ ಆಗಿ ಮ್ಯಾಟ್ರಿಗೆ ಬಂದ್ಬಿಟ್ಟೆ ನೀನು, ನನ್ಗೆ ದುಡ್ಡು ಬೇಕು ಅಂತ ದಿನೇಶ ಕೇಳಿದಾಗ, ದುಡ್ಡೇ ಗಿಡದಲ್ಲಿ ಬೆಳೆದಿದ್ಯಾ, ನೀನ್ ಕೇಳಿದ ತಕ್ಷಣ ಕಿತ್ಕೊಂಡ್ ಬಂದ್ ಕೊಡೋದಿಕ್ಕೆ ಅಂತ ರೋಹಿಣಿ ಹೇಳ್ಬೇಕಾದ್ರೆ, ಓ ಹೌದಾ, ಹಾಗಾದ್ರೆ ಕೊಡೋದಿಲ್ವಾ, ಸರಿ ಹಾಗೆ ಇರು, ಡೈರೆಕ್ಟ್ ಆಗಿ ಹೋಗಿ ಸೂರ್ಯನ ಹತ್ರ ಎಲ್ಲಾ ವಿಷಯನೂ ಹೇಳ್ಬಿಡ್ತೀನಿ ಅಂತ ಹೇಳಿ ದಿನೇಶ ಸೂರ್ಯನ ಹತ್ರ ಹೋಗ್ಬೇಕಾದ್ರೆ ರೋಹಿಣಿ ಹೋಗ್ಬೇಡ ಅಂತ ಕಿರ್ಚ್ಕೋತಿರ್ತಾಳೆ. ಆಗ ದಿನೇಶ ಸೈಡ್ಗೆ ಬಂದು, ಸರಿ ನಾನ್ ಕೇಳಿರೋ ದುಡ್ಡನ್ನ ನಿನ್ ಕೊಟ್ಬಿಡು, ಒನ್ ಟೈಮ್ ಸೆಟಲ್ಮೆಂಟ್ ಅಷ್ಟೇ, ನೆಕ್ಸ್ಟ್ ನಾನು ನಿನ್ನೇನ ದುಡ್ಡನ್ನೇ ಕೇಳೋದಿಲ್ಲ, ಇಲ್ಲಾಂದ್ರೆ ಎಲ್ಲ ವಿಷಯ ಸೂರ್ಯನ್ಗೆ ಹೇಳ್ಬಿಡ್ತೀನಿ, ಆಮೇಲೆ ಮುಂದೆ ಏನಾಗ್ಬೇಕೋ ಅದನ್ನ ಅವ್ನ್ ನೋಡ್ಕೋತಾನೆ ಅಂತ ದಿನೇಶ ಹೇಳ್ಬೇಕಾದ್ರೆ, ನನ್ನ ಹತ್ರ ದುಡ್ಡಿಲ್ಲ ಅಂತ ನಿನ್ಗೆ ಹೇಳ್ದೆ ತಾನೆ ಅಂತ ರೋಹಿಣಿ ಹೇಳ್ತಾಳೆ. ನಿನ್ನ ಹತ್ರ ದುಡ್ಡು ಇಲ್ದೇ ಇರ್ಬೋದು, ಆದ್ರೆ ದುಡ್ಡನ್ನ ಅರೇಂಜ್ ಮಾಡೋ ಅಂತ ಶಕ್ತಿ ನಿನ್ಗಿದೆ ಅಂತ ನನ್ ಚೆನ್ನಾಗ್ ಗೊತ್ತು. 10 ಲಕ್ಷ ಎಲ್ಲ ಏನ್ ಬೇಡ, ನೀನು ಒಂದ್ 3 ಲಕ್ಷ ಕೊಡು ಸಾಕು, ಇದನ್ನ ಇಲ್ಗೆ ಸ್ಟಾಪ್ ಆಗ್ಬಿಡ್ತೀನಿ ಅಂತ ದಿನೇಶ ಹೇಳ್ಬೇಕಾದ್ರೆ, ಏನು 3 ಲಕ್ಷನ, ಅಷ್ಟ್ ದುಡ್ಡಿಗೆ ನಾನೆಲ್ಲೋ ಹೋಗ್ಲಿ, ನನ್ನ ಹತ್ರ ನಿಜವಾಗ್ಲೂ ದುಡ್ಡಿಲ್ಲ ಅಂತ ರೋಹಿಣಿ ಹೇಳ್ಬೇಕಾದ್ರೆ, ಈಗ ಇನ್ನೊಂದ್ ಸ್ವಲ್ಪ ದೂರ ಹೋದೆ ಅಂದ್ಕೋ, ನಾನು ಅವನ ಹತ್ರ ಹೇಳೋದಕ್ಕಿಂತ ಅವನೇ ನನ್ನನ್ನ ನೋಡ್ತಾನೆ, ಅವಾಗ ಅವನೇ ನನ್ನ ಹತ್ರಕ್ ಬರ್ತಾನೆ, ಆಗ ಎಲ್ಲ ವಿಷಯನ ನಾನೇ ಹೇಳ್ಬಿಡ್ತೀನಿ ಅಂತ ದಿನೇಶ ಹೇಳ್ಬೇಕಾದ್ರೆ, ನೋಡು ನನ್ನ ಹತ್ರ ಅಷ್ಟ್ ದುಡ್ಡಿಲ್ಲ, ಒಂದ್ 50,000 ಕೊಡ್ತೀನಿ ಅಂತ ರೋಹಿಣಿ ಹೇಳ್ತಾಳೆ. ಏನು 50,000ನ, ಬೇಕು ಅಂದ್ರೆ ನಿನಗೋಸ್ಕರ 1 ಲಕ್ಷ ಕಡಿಮೆ ಮಾಡ್ತೀನಿ, ನೀನು 2 ಲಕ್ಷ ರೂಪಾಯಿ ಕೊಡು ಸಾಕು, ಇದಕ್ಕೂ ಮೇಲೆ ನನ್ನಿಂದ ಕಮ್ಮಿ ಮಾಡಕ್ಕಾಗಲ್ಲ, ಡೀಲ್ ಓಕೆನಾ ಇಲ್ವಾ ಅಂತ ದಿನೇಶ ಕೇಳ್ಬೇಕಾದ್ರೆ, ರೋಹಿಣಿ ತುಂಬಾ ಯೋಚನೆ ಮಾಡಿ ಓಕೆ ಅಂತ ಹೇಳ್ತಾಳೆ. ಸರಿ, ನನಗೆ ನಾಳೆ ಎಷ್ಟ್ರಲ್ಲಿ ದುಡ್ಡು ಬರ್ಬೇಕು, ಇಲ್ಲ ಅಂದ್ರೆ ಡೈರೆಕ್ಟ್ ಆಗಿ ಸೂರ್ಯನೇ ಹುಡ್ಕೊಂಡೋಗಿ ಎಲ್ಲಾ ವಿಷಯನ ಹೇಳ್ತೀನಿ ಅಂತ ಹೇಳಿ ದಿನೇಶ ಕಾಲ್ ಕಟ್ ಮಾಡ್ತಾನೆ. ಅಯ್ಯೋ ದೇವ್ರೆ, ನಾನ್ ಏನ್ ಮಾಡ್ಲಿ ಅಂತ ರೋಹಿಣಿ ಯೋಚನೆ ಮಾಡ್ಬೇಕಾದ್ರೆ ಸಡನ್ ಆಗಿ ಲಾಕರ್ ಅಲ್ಲಿ ಮನೋಜ ಇಟ್ಟಿರೋ ದುಡ್ಡು ಅವಳಿಗೆ ನೆನ್ಪಗ್ ಬರುತ್ತೆ. ಹಾ, ಆ ದುಡ್ಡನ್ನ ತಗೊಳ್ಳೋಣ, ಆದ್ರೆ CCTV ಕ್ಯಾಮ್ರಾ ಇದೆಯಲ್ಲ, ಏನ್ ಮಾಡ್ಲಿ, ಮೊದ್ಲು ಈ ಕ್ಯಾಮ್ರಾನ ಹೇಗಾದ್ರೂ ಮಾಡಿ ಆಫ್ ಮಾಡ್ಬೇಕು, ಆಮೇಲೆ ಆ ದುಡ್ಡನ್ನ ತಗೋಬೇಕು ಅಂತ ಹೇಳಿ ರೋಹಿಣಿ ಗಲ್ಲಾಪೆಟ್ಟೆ ಹತ್ರ ಹೋಗಿ ಅಲ್ಲಿರೋ ಕಂಪ್ಯೂಟರ್ ಅಲ್ಲಿ CCTV ಕ್ಯಾಮ್ರಾನೆಲ್ಲ ಸ್ಟಾಪ್ ಮಾಡ್ತಾಳೆ. ಹಾಗೆ ಅಲ್ಲಿರೋ ಎಲ್ಲಾ ಸೇಲ್ಸ್ ಗರ್ಲ್ಸ್ನೆಲ್ಲ ಊಟ ಮಾಡ್ಕೊಂಡ್ ಬನ್ನಿ ಅಂತ ಕಳ್ಸಿ ಎಲ್ರೂ ಹೋಗಿದ್ದನ್ನ ಕನ್ಫರ್ಮ್ ಮಾಡ್ಕೊಂಡು ಸೀದಾ ಹೋಗಿ ರೋಹಿಣಿ ದುಡ್ಡನ್ನ ಎತ್ಕೋಬೇಕು ಅಂತ ಅನ್ನೋಷ್ಟ್ರಲ್ಲಿ ರಾಣಿ ಇನ್ನೂ ಅಲ್ಲೇ ಇರೋದನ್ನ ನೋಡ್ತಾಳೆ. ರಾಣಿ, ನೀನ್ ಇನ್ನೂ ಊಟಕ್ಕೆ ಹೋಗಿಲ್ವಾ ಅಂತ ರೋಹಿಣಿ ಕೇಳ್ಬೇಕಾದ್ರೆ, ಇಲ್ಲಕ್ಕ ನನ್ಗ್ ಹಸ್ವಾಗ್ತಿಲ್ಲ, ಅದು ಅಲ್ದೆ ಅವರು ಅಣ್ಣನ್ ಜೊತೆ ಗೋಡನ್ ಬೇರೆ ಹೋಗಿದ್ದಾರೆ, ಅವ್ರು ಬಂದ್ಮೇಲೆ ನಾನು ಊಟಕ್ಕೆ ಹೋಗ್ತೀನಿ ಅಂತ ರಾಣಿ ಹೇಳ್ತಾಳೆ. ಅದು ಏನಂದ್ರೆ ನಂಗೆ ಸ್ವಲ್ಪ ತಲೆ ನೋತಾ ಇದೆ, ನೀನ್ ಹೋಗಿ ಕಾಫಿ ಮಾಡ್ಕೊಂಡ್ ಬರ್ತೀಯಾ ಅಂತ ರೋಹಿಣಿ ಕೇಳ್ಬೇಕಾದ್ರೆ, ಅಕ್ಕ ನನ್ನ ಹತ್ರ ಒಂದು ಆಯಿಲ್ ಇದೆ, ಅದನ್ನ ಹಚ್ಲಾ ಅಂತ
ರಾಣಿ ಕೇಳ್ತಾಳೆ, ಇಲ್ಲ ಇಲ್ಲ ಬೇಡ, ನನ್ಗೆ ಕಾಫಿ ತಗೊಂಡ್ ಬಂದ್ರೆ ಸಾಕು, ಬೇಗ ತಗೊಂಡ್ ಬಾ ಅಂತ ರೋಹಿಣಿ ಹೇಳ್ದಾಗ ಸರಿ ಆಯ್ತು ಅಕ್ಕ ಅಂತ ಹೇಳಿ ರಾಣಿ ಹೋಗ್ತಾಳೆ. ಆಗ ರೋಹಿಣಿ ಬೇಗ ಬೇಗ ಬಂದು ಆ ಲಾಕರ್ ಅಲ್ಲಿರೋ ದುಡ್ಡನ್ನ ತಗೋತಾಳೆ. ಅವ್ನ್ಗೆ 2 ಲಕ್ಷ ರೂಪಾಯಿ ಕೊಟ್ಬಿಡ್ತೀನಿ, ಆಮೇಲೆ ಕೃಷ್ಣ ಬೇರೆ ಸ್ಕೂಲ್ಗೆ ಸೇರಿಸ್ಬೇಕು, ಅದಕ್ಕೆ ಖರ್ಚಾಗತ್ತೆ, ಈ ಪೂರ್ತಿ ದುಡ್ಡನ್ನು ಎತ್ಕೊಂಡ್ಬಿಡೋಣ ಅಂತ ಹೇಳಿ ರೋಹಿಣಿ ಪೂರ್ತಿ ದುಡ್ಡನ್ನ ಎತ್ಕೊಂಡ್ಬಿಡ್ತಾಳೆ. ಸಾರಿ ಮನೋಜ್, ನನ್ಗೆ ಬೇರೆ ದಾರಿ ಕಾಣಿಸ್ತಾ ಇಲ್ಲ, ನನ್ ಮೇಲೆ ನೀವು ಬೇಜಾರ್ ಮಾಡ್ಕೋಬೇಡಿ ಅಂತ ಹೇಳಿ ರೋಹಿಣಿ ಆ ದುಡ್ಡನ್ನ ತಗೊಂಡೋಗ್ತಾಳೆ. ಈ ಕಡೆ ಸೂರ್ಯ ಒಬ್ಬ ವ್ಯಕ್ತಿನ ದೇವಸ್ಥಾನದ ಹತ್ತಿರಕ್ಕೆ ಡ್ರಾಪ್ ಮಾಡ್ತಾನೆ. ಆಗ ಅಲ್ಲಿ ಹಾಕಿರೋ ಬ್ಯಾನರ್ನ ನೋಡಿ ಸೂರ್ಯ ಶಾಕ್ ಆಗ್ತಾನೆ. ಅದ್ರಲ್ಲಿ ಸಕ್ಕರೆ ಬೈಲು ಶಾಂತಿ ಕಡೆಯಿಂದ ಅನ್ನದಾನ ಪ್ರಸಾದ ಕೊಡ್ತಾ ಇದಾರೆ ಅನ್ನೋ ಬ್ಯಾನರ್ ಇರುತ್ತೆ. ಅದನ್ನ ನೋಡಿ ಸೂರ್ಯನ್ಗೆ ಶಾಕ್ ಆಗುತ್ತೆ. ಏನಿದು, ನಮ್ಮ ಸಕ್ಕರೆ ಹೆಸರಲ್ಲಿ ಅನ್ನದಾನ ನಡೀತಾ ಇದ್ಯಾ? ಅದು ಅವ್ರಾಗೋದಕ್ಕೆ ಸಾಧ್ಯನೇ ಇಲ್ಲ, ಅವ್ರಿಗೆ ಇಷ್ಟೊಂದು ಒಳ್ಳೆ ಬುದ್ಧಿ ಎಲ್ಲ ಎಲ್ಲಿ ಬರ್ಬೇಕು ಅಂತ ಹೇಳಿ ಸೂರ್ಯ ಹೋಗ್ಬೇಕಾದ್ರೆ ಸಡನ್ ಆಗಿ ಒಬ್ರು ತಾತ ರೋಡ್ ದಾಟಕ್ಕಾಗ್ದೆ ಒದ್ದಾಡ್ತಿರ್ತಾರೆ. ಆಗ ಸೂರ್ಯ ಎಲ್ಗ್ ಹೋಗ್ಬೇಕು ತಾತ ನೀನು ಅಂತ ಕೇಳಿದಾಗ ಅಲ್ಲಿ ಅನ್ನದಾನ ಮಾಡ್ತಿದಾರಲ್ಲಪ್ಪ, ಅಲ್ಗ್ ಹೋಗ್ಬೇಕಿತ್ತು ಅಂತ ಹೇಳ್ತಾರೆ. ಸರಿ ಆಯ್ತು ಬನ್ನಿ, ನಾನೇ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಸೂರ್ಯ ಅವ್ರನ್ನ ದೇವಸ್ಥಾನದೊಳಗಡೆ ಕರ್ಕೊಂಡು ಹೋಗ್ತಾನೆ. ಅಲ್ಲಿ ಶಾಂತಿ ಮತ್ತೆ ಕಸ್ತೂರಿ ಇಬ್ರು ಸೇರಿ ಅನ್ನದಾನ ಮಾಡ್ತಿರೋದನ್ನ ನೋಡಿ ಸೂರ್ಯನ್ಗೆ ಶಾಕ್ ಆಗತ್ತೆ. ಶಾಂತಿ ಊಟ ಬಡಿಸ್ತಿದ್ರೆ ಕಸ್ತೂರಿ ಅವರು ವಿಡಿಯೋ ಮಾಡ್ಕೊತಿರ್ತಾರೆ. ಅಲ್ಲಿ ಊಟ ಮಾಡ್ತಿರೋರೆಲ್ರು ಶಾಂತಿನ ಹೊಗಳ್ತಿರ್ತಾರೆ. ನಿಮ್ಮಂತ ತಾಯಿನ ಪಡೆಯೋದಕ್ಕೆ ನಿಮ್ ಮಕ್ಳೇನು ಪುಣ್ಯ ಮಾಡಿದಾರೆ ಅಂತ ಎಲ್ಲ ಹೇಳ್ಬೇಕಾದ್ರೆ ಶಾಂತಿ ಖುಷಿ ಪಡ್ತಿರ್ತಾಳೆ. ಏನಪ್ಪಾ ನೀನು ಹಂಗೆ ಹೋಗ್ತಾ ಇದೀಯಾ, ನೀನು ಬಾಪ ಕುತ್ಕೊಳ್ ಬಾಪ ಅಂತ ಅಲ್ಲಿರೋರೆಲ್ರು ಸೂರ್ಯನ್ಗೆ ಹೇಳ್ದಾಗ ಸೂರ್ಯನ ಹೋಗಿ ಊಟಕ್ಕೆ ಅಂತ ಕುತ್ಕೋತಾನೆ. ಆಗ ತಾತ ಇವನ್ ಜೊತೆಲಿ ಕುತ್ಕೊಂಡು ಮಾತಾಡ್ತಿರ್ತಾರೆ. ಈಗಿನ ಕಾಲದಲ್ಲಿ ಮಕ್ಳುಗಳೆಲ್ಲ ನಮ್ಮಂತವ್ರನ್ನ ಬಿಟ್ಬಿಡ್ತಾರಪ್ಪ, ಈ ತರ ಅನ್ನದಾನ ಮಾಡ್ದಾಗ್ಲೆ ಅಥವಾ ದೇವಸ್ಥಾನದಲ್ಲಿ ನಾವ್ ತಿನ್ಬೇಕಾಗತ್ತಪ್ಪ. ಈ ಅಮ್ಮ ತುಂಬಾ ಒಳ್ಳೆ ಕೆಲ್ಸ ಮಾಡ್ತಾಳೆ ಅನ್ಸುತ್ತೆ, ಬೇರೆಯವ್ರ ಹಸುನ ತುಂಬಾನೇ ಚೆನ್ನಾಗಿ ನೀಗಿಸ್ತಾ ಇದಾರೆ. ಇವ್ರ ಮಕ್ಳೆಲ್ಲ ತಣ್ಣಗಿರ್ಲಪ್ಪ, ಆ ದೇವ್ರು ಇವ್ರ ಮಕ್ಳಿಗೆ ಆಯಸ್ಸು ಆರೋಗ್ಯನ ಕೊಡ್ಲಿ ಅಂತ ಆ ತಾತ ಆಶೀರ್ವಾದ ಮಾಡ್ಬೇಕಾದ್ರೆ ಅದನ್ನ ಕೇಳಿ ಸೂರ್ಯನ್ ಕಣ್ಣಲ್ಲಿ ನೀರ್ ಬರ್ತಿರತ್ತೆ. ಎಲ್ರಿಗೂ ಊಟ ಬಡಿಸ್ತಾ ಬಡಿಸ್ತಾ ಶಾಂತಿ ಬರ್ಬೇಕಾದ್ರೆ ಸೂರ್ಯನ್ಗೆ ಊಟ ಬಡಿಸಿ ಊಟ ಚೆನ್ನಾಗ್ ಮಾಡಪ್ಪ ಅಂತ ಹೇಳ್ಬೇಕಾದ್ರೆ ಸಡನ್ ಆಗಿ ಸೂರ್ಯನ್ ಮುಖನ ನೋಡ್ತಾಳೆ. ಇವನ್ ಯಾಕೆ ಇಲ್ಲಿ ಬಂದ್ ಕೂತಿದಾನೆ ಅಂತ ಶಾಂತಿ ನೋಡ್ಬೇಕಾದ್ರೆ ಅಮ್ಮನ್ ಕೈಯಲ್ಲಿ ಊಟ ಬಡಿಸ್ಕೊಂಡ್ ತಿಂತಾ ಇದೀನಲ್ಲ ಅನ್ನೋ ಖುಷಿಲಿ ಸೂರ್ಯನೇ ನೋಡ್ತಿರ್ತಾನೆ. ಇಲ್ಲಿಗೆ ಈ ಒಂದು ಸಂಚಿಕೆ ಮುಗಿಯತ್ತೆ. ಈ ಸಂಚಿಕೆ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟಾಟಾ, ಬೈ ಬೈ, ಟೇಕ್ ಕೇರ್.